ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರುವಾಯಿ ಅಂತ ಊರಲ್ಲಿ ಬಂದಿದ್ದೀವಿ. ಇಲ್ಲಿ ನಮಗೆ ಯುವ ರೈತರಾಗಿರುವಂಥ ಶ್ರೀ ಅನಂತ ರಾಮಕೃಷ್ಣ ಸರ್ ಅವರನ್ನು ಭೇಟಿಯಾಗಬೇಕು ಅನ್ನೋದು ಮೂಲ ಉದ್ದೇಶವಾಗಿತ್ತು. ಇವರನ್ನು ಯಾಕೆ ಭೇಟಿಯಾಗಬೇಕಾಗಿತ್ತು ಅಂತಂದರೆ, ಇವರು ಧೂಪದ ಮರದಲ್ಲಿ, ಇನ್ನೊಂದಿತರ ಕಾಡು ಮರಗಳಲ್ಲಿ ಮತ್ತು ಬೇರೆ ಬೇರೆ ಸ್ಪೇಸಿಂಗ್ಗಳಲ್ಲಿ, ಬೇರೆ ಬೇರೆ ಅಂತರದಲ್ಲಿ ಈ ಧೂಪದ ಮರಗಳನ್ನು ನೆಟ್ಟು ಕಾಳುಮೆಣಸನ್ನು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ ಅಂತ ನಮಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿತ್ತು. ಯಾವ ರೀತಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಮತ್ತು ಯುವ ರೈತರಾಗಿರೋದ್ರಿಂದ ಹಲವಾರು ವಿವಿಧ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇವರ ಒಟ್ಟಾರೆ ಕಾಳುಮೆಣಸಿನ ಬೇಸಾಯ ಹೊಸದಾಗಿ ಯಾಕೆ ಆ ಮರಗಳಲ್ಲಿ ಶುರು ಮಾಡಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಪಡ್ಕೊಬೇಕಾಗಿತ್ತು. ನಾವಿಲ್ಲಿ ಬಂದು ನೋಡಿದಾಗ ಧೂಪದ ಮರಗಳನ್ನು ಇವರು ಬೆಳೆಸಿದ್ದಾರೆ. ಇತ್ತೀಚೆಗೆ ಕೇರಳದ 2-3 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಸುಮಾರು 8-9 ವರ್ಷದಿಂದ ಕಾಳುಮೆಣಸಿನ ಬೇಸಾಯವನ್ನು ಶುರು ಮಾಡಿದ್ರು. ಅಡಿಕೆಯಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಹಾಕಿದ್ರು ಅಂತ ಗೊತ್ತಾಯಿತು. ಸೊ ಮೊದಲ ಕಂತಿನಲ್ಲಿ ಇವರ ಒಂದು ಪರಿಚಯವಾಗಿ, ಇವರ ಒಂದು ಇಂಟ್ರೊಡಕ್ಷನ್ ಎಪಿಸೋಡ್ ಆಗಿ ನಾವು ಇವರು ಅಡಿಕೆಯಲ್ಲಿ ಕಾಳುಮೆಣಸನ್ನು ಯಾವ ರೀತಿ ಹಾಕಿದ್ರು, ಕಾಳುಮೆಣಸಿನ ಬೇಸಾಯದ ಬಗ್ಗೆ ಇವರ ಅನುಭವ ಹೇಗಿತ್ತು, ಒಂದು ಬಾರಿ ತೋಟ ಪೂರ ಕಾಳುಮೆಣಸು ಹೋಗಿತ್ತಂತೆ ಮತ್ತು ವಾಪಸ್ ಬಂತು ಅಂತ ಹೇಳಿದ್ರು. ಇದರ ಬಗ್ಗೆ ಎಲ್ಲ ಇವತ್ತಿನ ಕಂತಿನಲ್ಲಿ ಅನಂತ ರಾಮಕೃಷ್ಣ ಸರ್ ಅವರನ್ನು ಮಾತಾಡಿಸಿ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಸುಮಾರು ದಿವಸಗಳಿಂದ ಹೀಗೆ ನಿಮ್ಮದು ಇಂಟರ್ವ್ಯೂ ಮಾಡಬೇಕು, ನಿಮ್ಮ ತೋಟವನ್ನು ನೋಡಬೇಕು ಅಂದ್ಕೊಂಡು ಕಾಯ್ತಾ ಇದ್ವಿ. ಭಾಳಷ್ಟು ವಿಷಯಗಳ ಸರ್ ನಮಗೆ ಹೇಳ್ತಾ ಇದ್ರು. ಏನಪ್ಪ ಅಂದರೆ, ಹೊಸದಾಗಿ ಧೂಪದ ಮರಗಳನ್ನು ಹಾಕಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕಾಳುಮೆಣಸಿನ ಕೃಷಿ ಮಾಡೋಕ್ಕೆ ಹೊರಟಿದ್ದಾರೆ, ತುಂಬ ಯುವ ಕೃಷಿಕರು ಅಂತ ಅಂದ್ಕೊಂಡು. ಅದಕ್ಕಾಗಿ ನಾವು ಇಲ್ಲಿ ಪುತ್ತೂರು ಹತ್ರ ಬಂದಿದ್ವಿ. ಹಲವಾರು ವಿಜ್ಞಾನಿಗಳನ್ನು, ರೈತರನ್ನು, ಸಂದರ್ಶನಗಳನ್ನು ಮಾಡಾಯಿತು, ಅವ್ರು ಭೇಟಿಯಾಗಾಯಿತು. ನಿಮ್ಮನ್ನು ಕೂಡ ಹೀಗೆ ಮಾತಾಡಿಸ್ಬೇಕು ಅಂತ ಒಂದೆರಡು ದಿವಸ ಕಾದು ಈಗ ವಾಪಸ್ ನಿಮ್ಮ ತೋಟಕ್ಕೆ ಬಂದ್ವಿ. ನಾವು ಇಲ್ಲಿ ಮುಖ್ಯವಾಗಿ ನಿಮ್ಮ ಹತ್ರ ಬಂದಿದ್ದು ಧೂಪದ ಮರದ ಬಗ್ಗೆ, ಅದನ್ನು ಅಲ್ಲಿ ಕಾಳುಮೆಣಸಿನ ಬೇಸಾಯ ಹೇಗೆ, ಏನು, ಧೂಪದ ಮರ ಬೇರೆ ಮರಗಳ ನಡುವೆ ಕಂಪ್ಯಾರಿಸನ್ ಮಾಡುವ, ಹೆಂಗೆ ಬರ್ತದೆ, ಹೇಗೆ ನೀವು ಗೊತ್ತಾಯಿತು. ಅಂದರೆ ಒಂದೆರಡು ಥರ ಬೇರೆ ರೀತಿ ಮರಗಳನ್ನು ಹಾಕಿದ್ದೀರಾ, ಒಂದು ಬೇರೆ 2 ಥರ ಸ್ಪೇಸಿಂಗಲ್ಲಿ ಮಾಡ್ತಾಯಿದ್ದೀರಾ. ಅದ್ರ ಬಗ್ಗೆ ಮುಂದೆ ಮಾತಾಡುವ ಅಂತ ಬಂದ್ವಿ. ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯ್ತು ಏನಪ್ಪ ಅಂದರೆ, ನೀವು ಕಾಳುಮೆಣಸಿನ ಕೃಷಿಗೆ ಸ್ವಲ್ಪ ಹಳೆ ಬರು, ತುಂಬ ಹಳೆ ಬರೋದು, ಸ್ವಲ್ಪ ಹಳೆ ಬರು. ಇಲ್ಲಿ ಅಡಿಕೆಯಲ್ಲಿ ನಿಮ್ಮದು ಅಡಿಕೆ ಜಮೀನಲ್ಲಿ ಕಾಳುಮೆಣಸಿನ 2016ರಿಂದ ಮಾಡ್ತಾಯಿದ್ದೀರಾ ಅಂತ ಹೇಳಿ. ಸೊ ಮೊದಲನೇ ಕಂತಿನಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೂ ಆದಂಗೆ ಆಯಿತು, ನಿಮ್ಮ ಬಗ್ಗೆ ನಮಗೂ ಸ್ವಲ್ಪ ತಿಳಿದಂಗೆ ಆಯಿತು, ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ನೀವು ಪರಿಚಯ ಮಾಡಿಕೊಟ್ಟಂಗೆ ಆಯಿತು, ನಿಮಗೂ ಪರಿಚಯ ಆದಂಗೆ ಆಯಿತು ಅಂಥೇಳಿ ಇವತ್ತಿನ ಕಂತಿನಲ್ಲಿ ನಾವು ಅಡಿಕೆಯಲ್ಲಿ ನಿಮ್ಮದು ಕಾಳುಮೆಣಸಿನ ಬೇಸಾಯ ಹೇಗೆ ಶುರುವಾಯಿತು, ಏನು ಶುರುವಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸರ್ ಮೊದಲಾಗಿ ಕೇಳೋದಿದ್ದರೆ, ನಿಮ್ಮ ಕೃಷಿ ಹಿನ್ನೆಲೆ ಏನಂದರೆ, ನೀವು ಮೂಲತಃ ಕೃಷಿಕರ, ಯಾವಾಗಿನ ಕೃಷಿ ಮಾಡ್ತಾಯಿದ್ರಾ, ಇಲ್ಲಿ ಜಮೀನಿಗೆ ಯಾವಾಗ ಬಂದ್ರಿ, ಎಲ್ಲಿಂದ ಶುರು ಮಾಡಿದ್ರಿ ಬೇಸಾಯ, ಹೇಗೆ ಸರ್? ನಾನು 2008ರ ನಂತರ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿದ್ದೇನೆ. ಅದನ್ನು ಮೊದಲು ನಾನು ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ವಿದ್ಯಾಭ್ಯಾಸ ಮುಗಿಸಿ, ಅದರ ನಂತರ ನನ್ನ ತಂದೆಯವರು ನಂತರ ನಾನು ಇಲ್ಲಿ ಕೃಷಿಯನ್ನು ಕಂಪ್ಲೀಟಾಗಿ ಮಾಡ್ತಾ ಇದ್ದೇನೆ. ನನ್ನ ತಂದೆಯವರು ಇಲ್ಲಿ 15 ಎಕರೆಯಲ್ಲಿ ಅಡಿಕೆ ತೋಟ ಆಲ್ರೆಡಿ ಇತ್ತು, ಮೋನೋಕ್ರಾಪ್ ಆಗಿ ಅಡಿಕೆ ಕಲ್ಟಿವೇಷನ್ ಮಾಡ್ತಾಯಿದ್ರು. ಅದರ ನಂತರ 2008ರ ನಂತರ ನಾನು ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಸಿದ ನಂತರ ನಾನು ಫಸ್ಟಿಗೆ ನಾನೊಂದು 3000 ಕೊಕ್ಕೋ ಗಿಡಗಳನ್ನು ನಾಟಿ ಮಾಡಿದ್ದೆ ಅಡಿಕೆ ತೋಟದ ಒಳಗೆ. ಆವಾಗ ಕಾಳುಮೆಣಸು ಸ್ಟಾರ್ಟ್ ಮಾಡಿರಲಿಲ್ಲ. ಅದರ ನಂತರ ಒಂದು 9 ಎಕರೆಯಲ್ಲಿ ಖಾಲಿ ಜಾಗದಲ್ಲಿ ರಬ್ಬರ್ ಕೃಷಿಯನ್ನು ಮಾಡಿದೆ. ಇದು 2009ನೇ ಇಸವಿ. ಮತ್ತು 2010ರ ನಂತರ ಒಂದು 6 ಎಕರೆ ಖಾಲಿ ಜಾಗದಲ್ಲಿ ಮೋನೋಕ್ರಾಪ್ ಆಗಿ ಬಾಳೆ ಕೃಷಿ ಮಾಡಿದೆ. ಆ ಬಾಳೆ ಕೃಷಿಯನ್ನು ಸಾಧಾರಣ ಒಂದು 4 ವರ್ಷ ನಾನು ಮಾಡಿದ್ದೇನೆ. ಅಲ್ಲಿ ನನಗೆ ಯಾವ ಸಮಸ್ಯೆಗಳು ಬಂತು ಅಂದರೆ, ಈ ಪೆರಿಷಿಯಬಲ್ ಕಮೋಡಿಟಿಯಲ್ಲಿ ನಮಗೆ ಮಾರ್ಕೆಟಿಂಗು ತಕ್ಷಣಕ್ಕೆ ಆಗಬೇಕು. ನಮಗೆ ಫಸ್ಟಿಗೆ ಯಶಸ್ಸು ಸಿಕ್ಕಿತ್ತು ಬಾಳೆಯಲ್ಲಿ, ಮತ್ತೆ ಹೋದಾಗ ಪ್ರೈಸ್ ಕಡಿಮೆ ಆಗ್ತಾ ಬಂತು, ಮಾರ್ಕೆಟಿಂಗ್ ಸಮಸ್ಯೆ ಆಯಿತು. ಸೊ ಅದರ ನಂತರ 2016 ನಂತರ ನಾನು ಇರುವ ಅಡಿಕೆ ತೋಟದಲ್ಲಿ ಕಂಪ್ಲೀಟ್ ಆಗಿ ಪೆಪ್ಪರನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೆ ನನಗೆ 1 kg ಪೆಪ್ಪರ್ ಆಗ್ತಾ ಇರಲಿಲ್ಲ, ಗೊತ್ತಿರಲಾಗಿತ್ತು. ಸರ್, ಈಗ ಅದಕ್ಕಿಂತ ಮುಂಚೆ ಕೇಳೋದಾದರೆ, ನಿಮ್ಮದು ಫಸ್ಟೇ ಅಡಿಕೆ ಇತ್ತು ಅಂತ ಹೇಳಿದ್ರಿ. ಹೌದು. ಅದನ್ನು ಅಡಿಕೆ ಜೊತೆಗೆ ಈಗ ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು ಅಂತ ತಲೆಗೆ ಬಂದಿದ್ದು ಹೇಗೆ ಅಂತ? ಅಂದರೆ ಖಾಲಿ ನಾವು ಅಡಿಕೆಯನ್ನು ನಂಬಿದರೆ ಆವಾಗ ನಮಗೆ ಅಡಿಕೆಗೆ ಪ್ರೈಸ್ ತುಂಬ ಕಡಿಮೆ ಇತ್ತು. ಸಾಧಾರಣ ನಾನು ಕೃಷಿಗೆ ತೊಡಗುವಾಗ ಪರ್ ಕಿಲೋ 80 ರೂಪಾಯಿ ಇತ್ತು. ಮತ್ತು ಇದು ಮಲ್ಟಿ ಕ್ರಾಪ್ ಮಾಡಿದರೆ ನಮಗೆ ಮಲ್ಟಿಪಲ್ ಇನ್ಕಮ್ ಬರುತ್ತೆ ಅಂತ, ಸೊ ಹಾಗೆ ಅಡಿಕೆಯೊಟ್ಟಿಗೆ ಬೇರೆ ಬೇರೆ ಕೃಷಿಗಳನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಮತ್ತು ಲೇಬರ್ ಮೇಂಟೆನೆನ್ಸು ಸುಲಭ ಆಗುತ್ತೆ, ಲೇಬರಿಗೆ ಬೇರೆ ಟೈಮಲ್ಲಿ ಕೆಲಸ ಇರೋಲ್ಲ, ಕೆಲಸ ಕೊಡಲಿಕ್ಕೆ ಆಗುತ್ತೆ. ಸರ್, ಅದಕ್ಕಾಗಿ ನೀವು ಬೇರೆಷ್ಟು ಬೆಳೆಗಳನ್ನು ಮಾಡಿದ್ರಿ. 2016ಕ್ಕೆ
ಕಾಳುಮೆಣಸಿಗೆ ಬಂದಿದ್ದು. ಹೌದು. ಹಾಗ ನೋಡಿದ್ರೆ ಕಾಳುಮೆಣಸು ನಿಮ್ದು ಇಲ್ಲಿ ಸಾಂಪ್ರದಾಯಿಕ ಬೆಳೆನೆ, ಬಹಳ ಮುಂಚೆನೇ ಮಾಡ್ತಾರೆ. ಅದಕ್ಕಿಂತ ಮುಂಚೆ ತುಂಬಾ ಮೊದಲಿತ್ತು ಅದು, ಅಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಅಂದ್ರೆ 20 ವರ್ಷ ಮೊದಲೆಲ್ಲ ಇತ್ತು. ಅದರ ನಂತರ ವಿಲ್ಟ್ ಅಲ್ಲಿ ಹೋಗಿ ಮತ್ತೆ ಕಾಳುಮೆಣಸು ಇರ್ಲಿಲ್ಲ. ಸೊ 2016ಕ್ಕೆ ಪರಿಚಯ, ಅಷ್ಟು ಲೇಟ್ ಆಗಿ ಪರಿಚಯ ಆಯ್ತು ಅಂತ. ಅಂದ್ರೆ ನಾನು ಕೃಷಿ ಸ್ಟಾರ್ಟ್ ಮಾಡಿ ಒಂದು 7 ವರ್ಷ ನಂತರ ಕಾಳುಮೆಣಸಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟೆವು. ಸೊ ಅಂದ್ರೆ 2016ರಲ್ಲಿ ನಾನು ಇಲ್ಲಿ ಆಟೋಮೇಷನ್ ಅನ್ನ ಮಾಡಿದ್ದೆ. ಆಟೋಮೇಷನ್ ಅಂದ್ರೆ ನಾನು ಓನ್ ಆಗಿ ಅಸೆಂಬಲ್ಡ್ ಮಾಡಿದ್ದೆ. ಅಂದ್ರೆ ಕೆಲವು ಬಿಡಿಭಾಗಗಳನ್ನ ತಂದು ಅಸೆಂಬಲ್ಡ್ ಮಾಡಿದ್ದೆ. ಅಷ್ಟೋ ನಮಗೆ ಒಂದು ಸ್ವಲ್ಪ 1,000 ಜನ ವಿಸಿಟರ್ಸ್ ಬಂದಿದ್ರು. ಇದು 10 ವರ್ಷ ಮೊದಲಿನ ವಿಷಯ ಹೇಳ್ತಾ ಇದ್ದೀನಿ. ನೀವು ಹೆಂಗೆ ಆಟೋಮೇಷನ್ ಮಾಡಿದ್ರಿ ಅಂತ ನೋಡೋಕೆ? ಹೌದು, ನೋಡೋಕೆ. ಅಷ್ಟಾಗ ನಾವು ಕೆಲವು ಕಡೆ ಎಲ್ಲ ಹೋಗುವಾಗ, ಇಲ್ಲಿ ಅವರು ಬಂದವರು ನಮ್ಮನ್ನು ವೆಲ್ಕಮ್ ಮಾಡಿದ್ರು. ಸಕಲೇಶ್ಪುರ ಆ ಕಡೆ ಎಲ್ಲ ಹೋಗುವಾಗ ಇದು ಅಲ್ಲಿಯ ಕಾಳುಮೆಣಸು ತೋಟಗಳನ್ನ ನೋಡಿ ನಮಿಗೂ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಕಾಳುಮೆಣಸು ಒಂದು ಒಳ್ಳೆ ಪ್ರಾಫಿಟ್ ಮಾಡುವ ಅಂತ. ನಾವು ಇನಿಷಿಯಲಿ ಅದಕ್ಕೇನು ಫೋಕಸ್ ಮಾಡಲಿಲ್ಲ, ಖಾಲಿ ನಾಟಿ ಮಾಡಿದೆವು. ಒಂದು 50% ಗ್ರಾಫ್ಟೆಡ್ ಗಿಡಗಳು ಮತ್ತು 50% ನಮ್ಮ ತೋಟದಲ್ಲಿ ಆರ್ಡಿನರಿ ಗಿಡಗಳನ್ನ ನಾಟಿ ಮಾಡಿದೆವು. ಯಾಕೆ ಸರ್? ಅಂದ್ರೆ ನೀವು ಸಕಲೇಶ್ಪುರದ ಕಡೆ ಹೋಗಿ ನೋಡಿದ್ರಿ, 50% ನಾಟಿ ಸಾಮಾನ್ಯ ಕಾಳುಮೆಣಸು, 50% ಹಿಪ್ಲಿ ಮೇಲೆ. ಅಂದ್ರೆ ನಮ್ದು ಇಲ್ಲಿ ನಮ್ದು ತೋಟಗಳು ಆಲ್ಮೋಸ್ಟ್ ಲೆವೆಲ್ ಇರುತ್ತೆ. ನಮ್ದ್ರಲ್ಲಿ ಯಾವುದೇ ಕಾಲುವೆಗಳು ತೋಟದಲ್ಲಿ ಇಲ್ಲ. ಇಲ್ಲಿ ಲೆವೆಲ್ ಇರುತ್ತೆ ಅಂದ್ರೆ ಬರೀ ಲೆವೆಲ್ ಅಂತಲ್ಲ, ಆ ಕಡೆ ಗುಡ್ಡ ಈ ಕಡೆ ಗುಡ್ಡ. ಹೌದು, ಅಂದ್ರೆ ಸ್ಟೆಪ್ ಲೆವೆಲ್ ಇರುತ್ತೆ. ಅಂದ್ರೆ ಮಳೆ ಬಂದ ಕೂಡಲೇ ಈ ಜುಲೈಯಲ್ಲಿ ನಮಗೆ ಒಂದು 220 ಇಂಚ್ ರೈನ್ ಫಾಲ್ ಆಗುತ್ತೆ. ಸಪೋಸ್ ಜುಲೈಯಲ್ಲಿ ಒಂದು 15 ದಿವಸ ಎಲ್ಲ ಕಂಟಿನ್ಯೂಸ್ ರೈನ್ ಫಾಲ್ ಆಗುತ್ತೆ. ಅಂದ್ರೆ ಅದಕ್ಕೆ ಬಿಡಿಯೇ ಇರುವುದಿಲ್ಲ, ಬ್ರೇಕೇ ಇರುವುದಿಲ್ಲ. ಅಲ್ಲ, ಅದು ಮಾತ್ರ ಅಲ್ಲ, ಗುಡ್ಡದಿಂದ ಇಳಿದ ನೀರಲ್ಲ, ಇಲ್ಲಿ ಬಿದ್ದ ನೀರೇ 1.5 ಗಂಟೆ ನಿಲ್ಲುತ್ತೆ. ಮತ್ತೆ ಕಾಲುವೆಗಳು ಯಾವ್ದು ಇರ್ಲಿಲ್ಲ ನನ್ನ ತೋಟದಲ್ಲಿ. ಅದು ಮೊದಲಿಂದಲೇ ಪ್ರಾಕ್ಟೀಸ್ ಇರ್ಲಿಲ್ಲ, ಇಲ್ಲಿ ಕಾಲುವೆಗಳ ಪ್ರಾಕ್ಟೀಸ್ ಇರ್ಲಿಲ್ಲ. ಅಂದ್ರೆ ಖಾಲಿ ಮೋನೋಕ್ರಾಪ್ ಅಡಿಕೆ ಇದ್ದ ಕಾರಣ. ಸೊ ಆವಾಗ ನಾನು ಗ್ರಾಫ್ಟೆಡ್ ಅನ್ನ ಸಿಲೆಕ್ಟ್ ಮಾಡಿದೆ. ಮತ್ತೆ ಪೂರ್ತಿ ಗ್ರಾಫ್ಟೆಡ್ ಮಾಡಬಹುದಿತ್ತಲ್ಲ 100%, ಮತ್ತೆ 50% ಯಾಕೆ? ಇಲ್ಲ, ಗ್ರಾಫ್ಟೆಡ್ ಅಲ್ಲಿ ಅವಾಗ ಏನಾಗಿತ್ತು ಅಂದ್ರೆ, ನಾನು ಮಾಹಿತಿ ಕಲೆಕ್ಟ್ ಮಾಡುವಾಗ ಗ್ರಾಫ್ಟೆಡ್ ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಸಮಸ್ಯೆ ಇದೆ, ಅದನ್ನು ಚಿಗುರು ತೆಗಿಬೇಕು, ಈ ತರ ಎಲ್ಲ ಇತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದಷ್ಟೇ. ಹಾಗೆ 50 ನೋಡುವ ಅಂತ ಎಕ್ಸ್ಪೆರಿಮೆಂಟ್ ಆಗಿ 50% ಗ್ರಾಫ್ಟೆಡ್ 50% ಆರ್ಡಿನರಿ ಹಾಕಿದೆ. ನನಗೆ 2016ರಲ್ಲಿ ಮತ್ತೆ ನಾನಿದ್ದ ಬಾಳೆ ಇದ್ದ ಜಾಗದಲ್ಲಿ 6 ಎಕರೆಯಲ್ಲಿ ಅಡಿಕೆ ಹಾಕಿದೆ 2016ರಲ್ಲಿ ಮೋನೋಕ್ರಾಪ್ ಆಗಿ. ಮತ್ತೆ ಕಾಳುಮೆಣಸು ಸ್ಟಾರ್ಟ್ ಮಾಡಿದ ನಂತರ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಮಾಡಲಿಲ್ಲ. ನಾನು ಖಾಲಿ ನಟ್ಟು ಬಿಟ್ಟದ್ದು ಮತ್ತೆ ಬಳ್ಳಿ ಕಟ್ಟುದು ಅಷ್ಟೇ. ಸಾಧಾರಣ 2020 ಗೊಬ್ಬರ ಯಾವುದಿಲ್ಲ, ಅಡಿಕೆಗೆ ಮಾತ್ರ ಕೊಡ್ತಾ ಇದ್ದೆ. 2020 ನನಗೆ 4 ಟನ್ ಕಾಳುಮೆಣಸು ಸಿಕ್ಕಿತ್ತು. 4 ವರ್ಷ. ಯಾವುದು ಬೋರ್ಡ್ ಸ್ಪ್ರೇ ಇಲ್ಲ ಮಳೆಗಾಲದಲ್ಲಿ, ಡ್ರೆಂಚಿಂಗ್ ಇಲ್ಲ, ಫರ್ಟಿಲೈಸರ್ ಇಲ್ಲ. ಫರ್ಟಿಲೈಸರ್ ಅಂದ್ರೆ ಇದು ಮೆನ್ಯೂರ್ ನಾವು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ. ಅದು ಬುಡಕ್ಕೆ ಏನು ಅಡಿಕೆ ಕೊಟ್ಟದ್ದು ಅದು ತೆಕ್ಕೊಳ್ಳುತ್ತೆ. 2016ರಲ್ಲಿ ಹಾಕಿದ್ರಲ್ವಾ, ಎಷ್ಟು ಎಕರೆಯಲ್ಲಿ ಅವಾಗ ಅಡಿಕೆ ಇತ್ತು, ಎಷ್ಟು ಎಕರೆಯಲ್ಲಿ ಕಾಳುಮೆಣಸು? ಸಾಧಾರಣ 2016 ನಮಗೆ ಒಂದು 15 ಎಕರೆಯಲ್ಲಿ ಅಡಿಕೆ ತೋಟ ಇತ್ತು ಮೋನೋಕ್ರಾಪ್ ಆಗಿ. 2017 ಒಂದು 6 ಎಕರೆ ಹೊಸ ತೋಟ ಮಾಡಿದೆ. ಒಂದು 21 ಎಕರೆ ಅಡಿಕೆ ತೋಟ ಆಯಿತು. ಕಾಳುಮೆಣಸು ಎಲ್ಲೆಲ್ಲಿ ಅಡಿಕೆ ಇದೆ, ಮರ ಇದೆ, ಅದಕ್ಕೆಲ್ಲ ನಾಟಿ ಮಾಡಿ 16 ಎಕರೆ ಫಸ್ಟ್. 16 ಎಕರೆಯಲ್ಲಿ 16 ಎಕರೆಯಿಂದ 4 ವರ್ಷಕ್ಕೆ 4 ಟನ್ ಬಂತು. 4 ಟನ್ ಅಂದ್ರೆ ಅದು ಕೆಲವು ಕಡೆ ಗಿಡ ಇರದೇ ಇರ್ಬೋದು, 500 ಮರ ಅಂದ್ರೆ 300 ಗಿಡ ಆ ತರ ಎಲ್ಲ ಇರ್ಬೋದು. 4 ಟನ್ 4 ವರ್ಷಕ್ಕೆ ಬಂತು. ಸಾಧಾರಣ 1 ವರ್ಷದಲ್ಲಿ ಒಂದು 50 kg, ಸೆಕೆಂಡ್ ಇಯರ್ಗೆ 230 kg, ಮತ್ತೆ ಒಂದು 1.5 ಟನ್ 4 ಟನ್ ಬಂತು. 2020 ಆಗುವಾಗ ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡ್ತಾ ಇರ್ಲಿಲ್ಲ. ಆ ವರ್ಷ ಹೆವಿ ರೈನ್ ಬಂತು. ನಮ್ಮ ಆರ್ಡಿನರಿ ಗಿಡಗಳೆಲ್ಲ ಹೆಚ್ಚಿದು, ಒಂದು 80% ವಾಶ್ ಔಟ್ ಆಯಿತು. ಈವನ್ ಗ್ರಾಫ್ಟೆಡ್ ಅಲ್ಲೂ ಸ್ವಲ್ಪ ಅದಕ್ಕೆ ಈ ಮಿಲಿ ಬಗ್ ಅಟ್ಯಾಕ್ ಆಗಿ ಸ್ವಲ್ಪ ಪರ್ಸೆಂಟೇಜ್ ಡ್ಯಾಮೇಜ್, ತುಂಬಾ ಇಲ್ಲ, ಸ್ವಲ್ಪ ಪರ್ಸೆಂಟ್ ಡ್ಯಾಮೇಜ್ ಆಯಿತು. ನಮ್ದು 4 ಟನ್ ಇದ್ದ ಕ್ರಾಪ್ 2 ಟನ್ಗೆ ಇಳಿಯಿತು. ಅದರ ನಂತರ ನಮಗೆ ಅಲ್ಲಿ 2020 ಪೆಪ್ಪರ್ ಅಲ್ಲಿ ಟೇಸ್ಟ್ ಹೇಗೆ ಬಂತು ಅಂದ್ರೆ, ನಮಗೆ ಅಡಿಕೆಯಲ್ಲಿ ಒಂದು ಪೋಸ್ಟ್ ಹಾರ್ವೆಸ್ಟ್ ಆದ್ಮೇಲಿಲ್ಲ. ಈಗ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಬೇಕು, ಮತ್ತೆ ಮದ್ದೊಡಿಲಿಕ್ಕೆ ಎಕ್ಸ್ಪರ್ಟ್ ಬೇಕು, ಸುಲಿಲಿಕ್ಕೆ ಎಕ್ಸ್ಪರ್ಟ್ ಬೇಕು. ನಾವು ಇಲ್ಲಿ ಅಂತ ಮಾಡ್ತೇವೆ, ನಿಮಗೆ ನಮ್ಮ ಶಿರಸಿ ಕಡೆ ಅಥವಾ ಬೇರೆ ಯಾವುದು ಘಟ್ಟದ ಮೇಲೆ ಇರುವ ಭಾಗದಲ್ದಾಗೆ ನಾವು ಇದು ಮಾಡುದಿಲ್ಲ, ಯಾವುದು ಕೆಂಪಡಿಕೆ ಮಾಡಲ್ಲ. ಇಲ್ಲಿ ನಾವು ಅಡಿಕೆ ಸುಲಿದು ಅದನ್ನು ಅಡಿಕೆಯನ್ನು ಹಾರ್ವೆಸ್ಟ್ ಮಾಡಿದಂತ 60 ಡೇಸ್ ಡ್ರೈಯಿಂಗ್ ಮಾಡಬೇಕು. 60 ಡೇಸ್ ಚಾಲಿ ಅಡಿಕೆ 60 ಡೇಸ್ ಡ್ರೈಯಿಂಗ್ ಮಾಡಿ, ಇದು ಅದರ ನಂತರ ಅಡಿಕೆಯನ್ನು ಸುಲಿದು 4 ಸಪರೇಷನ್ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಬೇಕು. ಅದು ತುಂಬಾ ಲೇಬೋರಿಯಸ್ ಪ್ರೋಸೆಸ್. ಏನಾಗುತ್ತದೆ, 2020 ನಮ್ಮ ಮಳೆ ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಆಗುದು, ಮತ್ತೆ ಈ ವೆದರ್ ಚೇಂಜ್ ಆಗಿ ಯಾವಾಗ ಮಳೆ ಬರುದು, ಡ್ರೈಯಿಂಗ್ ಮತ್ತೆ ಪೋಸ್ಟ್ ಹಾರ್ವೆಸ್ಟಿಂಗ್ ಸ್ವಲ್ಪ ಟಫ್ ಇದೆ. ಯಾವುದು ನಮ್ಮ ಇದಕ್ಕೆ ಪೆಪ್ಪರಿಂಗ್ ಕಂಪೇರ್. ಪೆಪ್ಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹಾರ್ವೆಸ್ಟ್ ಮಾಡಿದ ನಂತರ ಮೆಷಿನಿಗೆ ಹಾಕಿದ್ರೆ ಆಯ್ತು, 1 ಗಂಟೆಯಲ್ಲಿ ಕ್ಲೀನ್ ಆಗುತ್ತೆ. ಕ್ಲೀನ್ ಹಾಕಿ 5 ಡೇಸ್ ಡ್ರೈಯಿಂಗ್ ಮಾಡಿ ಬಿಲೋ 11 ಮಾಯಿಶ್ಚರ್ ಇಟ್ಟರೆ
ಮತ್ತೆ ಡಸ್ಟ್ ತೆಗಿಲಿಕ್ಕೆ ಮೆಷಿನ್ ಇದೆ, ಡಸ್ಟ್ ತೆಗೆದು ಪ್ಯಾಕಿಂಗ್ ಅಷ್ಟೇ. ಸೊ ಇದರಿಂದ ನಮಗೆ ಪೆಪ್ಪರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಯಾಕಂದ್ರೆ ಅದರೊಟ್ಟಿಗೆ ಅಡಿಕೆಯಲ್ಲಿ ಕೆಲಸದಾಳಗಳನ್ನ ಹಾಕಿ ಮಾಡಿ 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 ಸ್ವಲ್ಪ ಕೆಲಸದಾಳ ಕಡಿಮೆ ಇರುವಂತಹ, ಮುಖ್ಯವಾಗಿ ಈ ಕೊಯ್ಲು ಆದ ಮೇಲೆ ಇರಬೇಕು. ಮತ್ತೆ ನೀವು ಆಲ್ರೆಡಿ 2016 ಮಾಡಿದ್ರಿ, ಅದನ್ನ ಒಂದ್ ಬಾರಿ ಹಾಳಾದ ಸಹಿತ ಮತ್ತೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಓಕೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ 2020ರಲ್ಲಿ ವಾಪಸ್ಸು ಕಾಳುಮೆಣಸನ್ನು ಸರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರಿ. ಅವಾಗ ಎಲ್ಲಿಂದ ತಿಳ್ಕೊಂಡ್ರಿ, ಹೆಂಗ್ ತಿಳ್ಕೊಂಡ್ರಿ? ಮುಂಚೆ ಎಲ್ಲ ಬೇಸಾಯ ಕ್ರಮಗಳು ನಿಮಗೆ ನೀವೇ ಹೇಳಿದ್ರಿ, ಗೊತ್ತಿರಲಿಲ್ಲ. ಅಲ್ಲ, ಅದರಲ್ಲಿ ನಮಗೆ ಏನಂದ್ರೆ ಮತ್ತೆ ನಾನು ಇದು ಅದೇ 2000 ವಾಶ್ ಔಟ್ ಆದ ನಂತರ ನಮಗೆ ಅದು ಅದರ ಬಗ್ಗೆ ನಾನು ಸ್ವಲ್ಪ ಅಂದ್ರೆ ಅದನ್ನು ನಾನು ಸೈಡ್ ಕ್ರಾಪ್ ತರ ಟ್ರೀಟ್ ಮಾಡಿದ್ದೆ. ಅದ್ರಲ್ಲಿ ಏನು ಬರುತ್ತೆ, ಅಡಿಕೆ ಮೇನ್ ಕ್ರಾಪ್, ಆ ಸೈಡ್ ಕ್ರಾಪ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ. ಅದರಲ್ಲಿ ನಮಗೆ ಒಮ್ಮೆ ಟೇಸ್ಟ್ ಸಿಕ್ಕಿದ ನಂತರ ಅಂದರೆ ಅದರಲ್ಲಿ ಪ್ರೊಸೆಸಿಂಗು ಮತ್ತು ಆ ಕೆಲಸಗಳೆಲ್ಲ ಕಮ್ಮಿ ಅಂತ ಆದ ಕೂಡಲೇ ನಾವು ಏನು ಮಾಡಿದ್ದೇವೆ ಅಂದರೆ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಕೆಲವು ಮೀಡಿಯಾದ ಮುಖಾಂತರ, ಇದರ ಮುಖಾಂತರ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡುವಾಗ ಮತ್ತು ಬೋರ್ಡೋ ಸ್ಪ್ರೇ, 2 ಬೋರ್ಡೋ ಸ್ಪ್ರೇ ಅದಕ್ಕೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. 2 ಬೋರ್ಡ್ ಸ್ಪ್ರೇ ಮತ್ತು ಇದು ಒಂದು 1 ಟೈಮ್ ಟ್ರಂಚಿಂಗ್. ಸೊ ಇವೆಲ್ಲ ಕಲ್ತ್ಕೊಂಡು 2020ರಲ್ಲಿ ವಾಪಸ್ ಮತ್ತೆ ರೀಪ್ಲಾಂಟಿಂಗ್ ಮಾಡಿದ್ರ? 2020 ಆಗುವಾಗ ಮತ್ತೆ ಏನಾಯ್ತು, ನಮ್ದು ವಾಶ್ಔಟ್ ನಂತರ ರೀಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲೆಲ್ಲ ಗಿಡಗಳನ್ನ ಈಗ ಕೇಳ್ತಿರಂದ್ರೆ ನಿಮ್ಮದು ಮುಂಚೆ 50% ಹಿಪ್ಲಿ ಕಸಿ ಹಾಕಿದ್ರೆ 50% ಸಾದಾ ಗಿಡ. 2020ರಲ್ಲಿ ಹಾಕ್ಬೇಕಾದಾಗ ಅಂದ್ರೆ ಯಾವ ರೀತಿ ಮಾಡಿದ್ರೆ ಅದು ಪೂರ್ತ ಹಿಪ್ಲಿ, ಯಾಕಂದ್ರೆ ಹಿಪ್ಲಿ ಕಸಿ ಒಂದಿಷ್ಟು ಉಳಿದಿತ್ತಲ್ವಾ, ಅದಷ್ಟು ಹಿಪ್ಲಿ ಕಸಿನೇ ಹಾಕಿದ್ರು ಅಥವಾ ಇಲ್ಲ ಸಾದಾ? ಇಲ್ಲ, ನಾನು ಈಗ ಜಾಸ್ತಿ ಆರ್ಡಿನರಿ ಗಿಡಕ್ಕೆ ಫೋಕಸ್ ಮಾಡ್ತಾ ಇದ್ದೇನೆ. ಹಿಪ್ಲಿ ಎಲ್ಲಿ ಇದೆ ಹಿಪ್ಲಿಯ ಚಿಗುರು ಬರುತ್ತೆ ಅಲ್ಲೆಲ್ಲ ಕಸಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಆದ್ರೆ ಮೇಜರ್ ಪರ್ಸೆಂಟ್ 80%, 80 to 90% ಹೇಳ್ಬೋದು ಈಗ ಆರ್ಡಿನರಿ ಗಿಡಗಳೇ ಇದೆ. ಅದಕ್ಕೆ ಬೇಕಾದ, ಯಾಕಂದ್ರೆ ನಮಗೆ ಆರ್ಡಿನರಿ ಗಿಡದಲ್ಲಿ 2020 ಯಾವುದು ನಾನು ಪ್ರಿಕಾಷನರಿ ಮೆಜರ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. 2 ಬೋರ್ಡೋ ಸ್ಪ್ರೇ, ಇಲ್ಲದ್ರೆ 1 ಟೈಮ್ ಆದ್ರೂ ಮಾಡಬೇಕು. 2 ಟೈಮ್ ಬೋರ್ಡೋ ಸ್ಪ್ರೇ ಮಾಡಿದ ನಂತರ ನಮಗೆ ಸರ್ವೈವಲ್ ರೇಟ್ ಜಾಸ್ತಿ ಆಯ್ತು. ಈ ವರ್ಷ ನಮಗೆ
ನಾನು ಸಾಧಾರಣ ಧೂಪದಲ್ಲಿ ಒಂದು 7,000 ಗಿಡಗಳನ್ನು ನಾಟಿ ಮಾಡಿದ್ದೇನೆ. ಅಂದ್ರೆ ಒಂದು ಗಿಡಕ್ಕೆ 2 ತೊಟ್ಟೆ ತರ, ಅಂದ್ರೆ 14,000 ಗಿಡ. ಅಂದ್ರೆ ಅದರಲ್ಲಿ ಡ್ಯಾಮೇಜ್ ಟೋಟಲ್ 20 ಗಿಡ, ಅಷ್ಟು ಗಿಡದಲ್ಲಿ 14,000 20 ಗಿಡ, 20 ಗಿಡ. ನನ್ನ ತೋಟದಲ್ಲಿ ಡ್ಯಾಮೇಜ್ ಒಂದು 20 ಗಿಡ ಇರ್ಬೋದು ಇಡೀ ತೋಟದಲ್ಲಿ. ಸೊ ಈಗ ನಮಗೆ ಅದರಲ್ಲಿ ಸರ್ವೈವ್ ಆಗ್ಬಹುದು, ಅಂದ್ರೆ ಅದರ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರೆ. ಅಂದ್ರೆ ನಾವು ಎಲ್ಲಿ ಮಾಡಿದ್ದೇವೆ ಅಂದ್ರೆ, ಒಂದು ಮೊದಲು ಯಾವುದೆಲ್ಲ ಸರಿ ಇರಲಿಲ್ಲ ಅಂದ್ರೆ ಇಂಟಗ್ರೇಟೆಡ್ ಮ್ಯಾನೇಜ್ಮೆಂಟ್, ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಿಕೊಂಡೆವು. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದು ಡಿಫಿಷಿಯನ್ಸಿ ಇದೆ, ಸುಣ್ಣ ಹಾಕುವುದು, ಮೆಗ್ನೇಷಿಯಂ ಡಿಫಿಷಿಯನ್ಸಿ. ನಮ್ಮಲ್ಲಿ ಮೇಜರ್ ಆಗಿ ಇಲ್ಲಿ ಮೆಗ್ನೇಷಿಯಮ್, ಬೋರಾನ್, ಕೆಲವು ಪೊಟ್ಯಾಶ್ ಡಿಫಿಷಿಯನ್ಸಿ, ಲೀಚ್ ಆಗುವ ಎಲಿಮೆಂಟ್, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗಳು ಬರುತ್ತೆ. ಅದನ್ನೆಲ್ಲ ಪ್ರಾಪರ್ ಮಾಡ್ಕೊಂಡೆವು. ಮತ್ತೆ ಮಳೆ ತುಂಬಾ ಜೋರು ಬರುವಾಗ ಇದು ಬೋರ್ಡೋ ಸ್ಪ್ರೇ. ಯಾವಾಗ ಸರ್? ಅಂದ್ರೆ 1-2 ಬಾರಿ ಕೊಡಬೇಕು ಅಂತ ಹೇಳ್ತಾರೆ. 2 ಬಾರಿ ಅಂದ್ರೆ ನಾವು ಯೂಶಲಿ ಜೂನ್ 25 ಒಳಗೆ, ಜೂನ್ 30 ಒಳಗೆ ಒಂದು ಬೋರ್ಡೋ ಸ್ಪ್ರೇಯನ್ನು ಕೊಟ್ಟು ಬಿಡುತ್ತೇವೆ. ಮಳೆ ಕಂಟಿನ್ಯೂ ಆದ್ರೆ ಅದ ನಂತರ 20-30 ದಿವಸ ಬಿಟ್ಟು, ಅಂದ್ರೆ ಅದು ನಮಗೆ ಮ್ಯಾನೇಜ್ ಮಾಡಿ ಕೊಡ. ಅಡಿಕೆ ಸ್ಪ್ರೇ ಆದ ಕೂಡಲೇ ಪುನಃ ಒಂದು 2 ಬೋರ್ಡೋ ಸ್ಪ್ರೇ ಕೊಡ್ತೇವೆ. ಸೊ ಅದು ಉಳಿಲಿಕ್ಕೆ, ಪೆಪ್ಪರ್ ಉಳಿಲಿಕ್ಕೆ ಸಾಕಾಗುತ್ತೆ. ಮತ್ತೆ ಇದು ಯಾವುದು, ಒಂದು ಫಾಲಿಯರ್ ಸ್ಪ್ರೇ ಫ್ಲವರಿಂಗ್ ನ ಮೊದಲು ಸ್ಟಾರ್ಟ್ ಆಗುವಾಗ ಒಂದು ಮೇ 15 ಒಳಗೆ ಒಂದು ಫಾಲಿಯರ್ ಸ್ಪ್ರೇ ಕೊಟ್ರೆ. ಅದೇನು ಕೊಡ್ತೀರಾ ಫಾಲಿಯರ್ ಸ್ಪ್ರೇ? ಫಾಲಿಯರ್ ಸ್ಪ್ರೇ ಪೆಪ್ಪರ್ ಸ್ಪೆಷಲ್ ಅನ್ನ ಕೊಡ್ತೇವೆ ನಾವು. ಅಂದ್ರೆ ಮೇಯ್ನ್ ಆಗಿ ಅದರಲ್ಲಿ ಪೊಟ್ಯಾಶಿಯಂ, ಮೆಗ್ನೇಷಿಯಂ, ಬೋರಾನ್, ಜಿಂಕ್ ನಮಗೆ ಏನು ಲೀಚ್ ಆಗುತ್ತೆ, ಶಾರ್ಟೇಜ್ ಇದೆ ಸಾಯಿಲ್ ಅಲ್ಲಿ, ಅದನ್ನ ಕೊಟ್ಟು ಮ್ಯಾನೇಜ್ ಮಾಡಿದ್ರೆ ಆಲ್ಮೋಸ್ಟ್ ಡ್ಯಾಮೇಜೇ ಇಲ್ಲ ಅಂತ ಹೇಳ್ಬೋದು ಗಿಡಗಳು. ಆಮೇಲೆ ಗಿಡಗಳಿಗೆ ಗೊಬ್ಬರ ಕೊಡೋದು ಕೂಡ ಸಪರೇಟ್ ಮಾಡಿದ್ರಿ. ಮುಂಚೆ ಅಡಿಕೆಗೆ ಸುಮ್ಮನೆ ಅಡಿಕೆ ಒಂದೇ ಕೊಡ್ತಿದ್ರಿ, ಅಡಿಕೆಗೆ ಸಪರೇಟ್, ಕಾಳುಮೆಣಸಿಗೆ ಏನು ಕೊಡ್ತೀರಾ ಸರ್ ಗೊಬ್ಬರ? ಹೆಂಗೆ ಇಲ್ಲಿ ನಿಮ್ಮ ಜಮೀನು? ಅಲ್ಲ, ಕಾಳುಮೆಣಸಲ್ಲಿ ನಾವು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅನ್ನ ಅಪ್ಲೈ ಮಾಡ್ತೇವೆ. ಇಂಟಿಗ್ರೇಟೆಡ್ ಅಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್. ಸೊ ಮೇಯ್ನ್ ಆಗಿ ನಾವು ಸಾಯಿಲ್ ಟೆಸ್ಟ್ ಮಾಡಿ ಯಾವ್ದು ಡಿಫಿಷಿಯನ್ಸಿ ಇದೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೇವೆ. ಮತ್ತೆ ಪ್ರಾಪರ್ ಆಗಿ ಎಲ್ಲ ಹಾಕುದು. ಈಗ NPK ಆಗಿ, ಈಗ ಇದು ಕಂಪೋಸ್ಟ್ ಗೊಬ್ಬರ ಇರ್ಬೋದು. ಕೆಲವು ಸತಿ ನಮಗೆ ಟೈಮ್ ಇದ್ರೆ ನಾವೇ ಮಾಡ್ತೇವೆ ಸ್ವಂತ ಕಂಪೋಸ್ಟ್, ಇಲ್ಲ ಇದ್ರೆ ಜಿಯೋ ಗ್ರೀನ್ ಅಥವಾ ಬೇರೆ ಹರಳಿಂಡಿ ಈ ತರ ಗೊಬ್ಬರಗಳನ್ನು ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ತೇವೆ. ಮತ್ತೆ NPK ಫರ್ಟಿಲೈಸರ್ಸ್, NPK ಅಲ್ಲಿ ಫಾಸ್ಫರಸ್ ಸ್ವಲ್ಪ ನಾವು ಕಡಿಮೆ ಹಾಕ್ತೇವೆ, ನೈಟ್ರೋಜನ್, ಪೊಟ್ಯಾಶ್ ನಮಗೆ ಮೇಯ್ನ್ ಆಗಿ ಲೀಚ್ ಆಗೋದು ಅದು ಕೊಡ್ತೇವೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿ ಸುಣ್ಣ ಕೊಡ್ತೇವೆ. ಮತ್ತೆ ಸುಣ್ಣ ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿ ಕೊಡೋದು, pH ಬ್ಯಾಲೆನ್ಸ್ ಮಾಡೋದು. pH ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಸುಣ್ಣ ಬೇಕಾಗುತ್ತೆ. ಸ್ಲೋ ಆಗಿ ಕ್ಯಾಲ್ಸಿಯಂ ಕೂಡ ಮೆಗ್ನೇಷಿಯಂ ಅಪ್ಟೇಕ್ ಆಗುತ್ತೆ ಅದರಲ್ಲಿ, ಯಾವುದಂದ್ರೆ ಟೈಮ್ ತಗೊಳ್ಳುತ್ತೆ. ಇಲ್ಲ ಅಂದ್ರೆ ನೀವು ಮೆಗ್ನೇಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ನೈಟ್ರೇಟ್ ಇಮಿಡಿಯೇಟ್ ಡಿಫಿಷಿಯನ್ಸಿ ಇದ್ರೆ ಅದನ್ನು ಕೊಡಬೇಕಾಗುತ್ತೆ ಸೆಕೆಂಡ್ ನ್ಯೂಟ್ರಿಯೆಂಟ್ ಆಗಿ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ನಮ್ಮಲ್ಲಿ ಮೇಜರ್ ಆಗಿ ಅಂದ್ರೆ ಅಯನ್ ಎಲ್ಲ ತುಂಬಾ ಇದೆ ನಮ್ಮ ಸಾಯಿಲ್ ಅಲ್ಲಿ. ಇಲ್ಲಿ ಡೆಪೋಷನ್ ಅಯನ್ ಇದೆ, ಕಾಪರ್ ಇದೆ. ನಮಗೆ ಮೇಜರ್ ಆಗಿ ಬರೋದು ಜಿಂಕ್, ಬೋರಾನ್. ಪ್ರತಿ ವರ್ಷನೂ ಕೊಡ್ತೀರಾ ಅದನ್ನ ಅಥವಾ ಅದು ಡೆಫಿಷಿಯನ್ಸಿ ನೋಡ್ಕೊಂಡು? ಜಿಂಕ್ ನಮ್ದ್ರಲ್ಲಿ ಸ್ವಲ್ಪ ಎಕ್ಸೆಸ್ ಇದೆ, ನಾವು ಕೊಡ್ತಾ ಬಂದು. ಬೋರಾನ್ ಸ್ವಲ್ಪ ಡಿಫಿಷಿಯಂಟ್ ಇದೆ, ಅದನ್ನು ಕೊಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಕೊಡ್ತೇವೆ ನಾವು. ಒಂದು 3 years ಒಮ್ಮೆ ಸಾಯಿಲ್ ಟೆಸ್ಟ್ ಮಾಡ್ತೇವೆ, ನೋಡ್ಕೊಂಡು ಕೊಡ್ತಾ ಇರ್ತೇವೆ. ಸರ್ ಬಹಳ ಕಡಿಮೆ ಕೊಡಬೇಕಲ್ಲ ಅದು? ಅಂದ್ರೆ ಬೋರಾನು ನಿಮಗೆ ಆಕ್ಚುಲ್ 1 ಗ್ರಾಮ್ ಬೇಕಾಗುದು. ಅಂದ್ರೆ ಬೋರಾನ್ ಕಂಟೆಂಟ್ 10 ಗ್ರಾಮ್ ಕೊಟ್ಟರೆ ನಿಮಗೆ 1 ಗ್ರಾಮ್, 20% 10 ಗ್ರಾಮ್ ಕೊಟ್ಟರೆ 1 ಬೋರಾನ್ ಇಯರ್ಲಿ. ಸೊ ಮೊದಲು ನಾವೇನ್ ಮಾಡ್ತೇವೆ ಅಂದ್ರೆ, ನಮ್ದು ವೈರ್ಡ್ ಆಟೋಮೇಷನ್ ಇತ್ತು, ಆವಾಗ ನಾವು ಡ್ರಿಪ್ ಅಲ್ಲೇ ಕೊಡ್ತಾ ಇದ್ದೇವೆ ಈ ಬೋರಾನು ಇದರೆಲ್ಲ. ಮತ್ತೆ ಸ್ಪ್ರೇ ಮುಖಾಂತರವೂ ಕೊಡ್ತೇವೆ ಕೆಲವೊಮ್ಮೆ. ಸೊ ಅದನ್ನ 10 ಗ್ರಾಮಿಂದ ಜಾಸ್ತಿ ಆಗದಾಗೆ ಅದನ್ನು ಕೊಡ್ತೇವೆ. ಹಾಗೆ ಈಗ ನಾವು ಫುಲ್ಲಿ ಆಟೋಮೇಷನ್ ಮಾಡಿದ್ರೆ ನಾವು ಕಂಪ್ಲೀಟ್ ನಾವು ಡ್ರಿಪ್ ಅಲ್ಲೇ ಕೊಡ್ತೇವೆ ಎಲ್ಲ ನ್ಯೂಟ್ರಿಯೆಂಟ್ ಅನ್ನ. ಮೇಜರ್ ಆಗಿ ಅಲ್ಲಿ ಅಗತ್ಯ ಬಿದ್ದರೆ ನಾವು ಮ್ಯಾನ್ಯುವಲ್ ಅಪ್ಲಿಕೇಶನ್ ಮಾಡ್ತೇವೆ ಮಳೆ ಇರುವಾಗ ಎಲ್ಲ. ಸರ್, ನಾವು ಗೊಬ್ಬರ ಕೊಡೋದ್ರ ಬಗ್ಗೆ ಎಷ್ಟು ತನಕ ಮಾತಾಡ್ತಾ ಇದ್ದೀವಿ. ಗೊಬ್ಬರ ಕೊಡೋದು ನೀವು ನಿಜವಾಗಿ ಇಂಪ್ರೂವ್ ಮಾಡ್ಕೊಂಡ್ರಿ. ಕಾಳುಮೆಣಸಿಗೆ ಪ್ರತ್ಯೇಕವಾಗಿ ಗೊಬ್ಬರವನ್ನು ಕೊಡ್ತಾ ಇದ್ದೀರಿ, ಸರಿ ಆಯಿತು. ನಾವು ಈಗೂ ನೋಡಿದ್ರೆ ನಿಮ್ಮ ಅಡಿಕೆ ತೋಟದಲ್ಲಿ ಕಾಲುವೆ ಇಲ್ಲ. ಹೌದು, ಅದು ಏನಕ್ಕೆ ಇನ್ನೂ ಯಾಕೆ ಮಾಡಿಲ್ಲ? ನೀರು ನಿಲ್ತದಲ್ಲ. ಹೌದು 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 ಹೌದು. ಅಂದ್ರೆ ಈಗ ಕಳೆದ ವರ್ಷ ನಾವೊಂದು ದೂರಕ್ಕೆ ಕಾಲುವೆಯನ್ನು ಕೊಟ್ಟಿದ್ದೇವೆ. ನಮಗೆ ತುಂಬಾ ಕಾಲು ಕೊಟ್ಟೆ ಅಡಿಕೆ ಪಿಕ್ಕಿಂಗ್ ಸಮಸ್ಯೆ ಆಗುತ್ತೆ. ಸೊ ಇನ್ನು ಸ್ಲೋಲಿ ಸ್ವಲ್ಪ ಮಣ್ಣನ್ನು ಹೈಟ್ ಮಾಡಬೇಕು ಅಂತ ಇದೆ. ಈಗ ಅಂದ್ರೆ ಆರ್ಡಿನರಿ ಗಿಡಕ್ಕೆ ನಾವು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತೇವೆ, ಒಟ್ಟಿಗೆ ಗ್ರಾಫ್ಟೆಡ್ ಅನ್ನು ಹಾಕ್ತೇವೆ. ಅಂದ್ರೆ ನಮ್ದು ಹೊಳೆ ಬದಿ ತೋಟ, ಕೆಲವೊಮ್ಮೆ ಕೆಳಗಿನ ತೋಟಕ್ಕೆ ನೀರು ಬರುತ್ತೆ. ಅಲ್ಲಿಗೆ ನೀವು ಆಲ್ರೆಡಿ ನೋಡಿರ್ಬೋದು, ಕಾಲುವೆಯಲ್ಲಿ ಮಣ್ಣನ್ನು ಸ್ವಲ್ಪ ರೈಸ್ ಮಾಡಿದ್ದೇವೆ, ಅಲ್ಲಿ ಸ್ವಲ್ಪ ನಾವು ಗ್ರಾಫ್ಟೆಡ್ಗೆ ಫೋಕಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದೊಂದು ತೋಟಕ್ಕೆ ಒಂದೊಂದು ಕಾಲುವೆ ಇದೆ ಅಷ್ಟೇ. ಇನ್ನೀಗ ಸ್ಲೋಲಿ ಆಲ್ಟರ್ನೇಟ್ ಕಾಲುವೆ ಕೊಡ್ಲೇಬೇಕು. ಇಲ್ಲ ನಾವು ಫುಲ್ ಟೈಮ್ ಉಳಿಸಬೇಕು ಅಂತ ಆದ್ರೆ ಕಾಲುವೆ ಕೊಡ್ಲೇಬೇಕು. ಇಲ್ಲ ಇದ್ರೆ ನಮಗೆ ಇದು ಪೆಪ್ಪರ್ ಅನ್ನ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮಾಡಬಹುದು, ಬಟ್ ತುಂಬಾ ಎಫರ್ಟ್ ಹಾಕ್ಬೇಕಾಗುತ್ತೆ. ಸೊ ಕಾಲುವೆ ಇನ್ನು ಸ್ಲೋಲಿ ಅಂದ್ರೆ ಅಟ್ ಎ ಟೈಮ್ ಇಷ್ಟು ದೊಡ್ಡ ತೋಟಕ್ಕೆ ನಮಗೆ ಒಮ್ಮೆಗೆ ಮಾಡ್ಲಿಕ್ಕೆ ಆಗಲ್ಲ, ನಿಧಾನಕ್ಕೆ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ,
ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ನಿಮ್ಮ ಹತ್ರ ನೀವು ಮುಂಚೆನೂ ಕೂಡ 2016 ಮಾಡ್ತಾ ಇರೋದಕ್ಕೆ ಕೇಳ್ತಾ ಇದ್ದೀನಿ. ನೀವು ಕಸಿ ಗಿಡದ್ದು ಮಾಡ್ತಾ ಇದ್ದೀರಾ, ಹಿಪ್ಲಿ ಕಸಿ ಮಾಡ್ತಾ ಇದ್ದೀರಾ, ಸಾಧನ ಮಾಡ್ತಾ ಇದ್ದೀರಾ. ಹೌದು. ಎರಡರಲ್ಲಿ ಯಾವುದು ಬೆಸ್ಟು, ಅಥವಾ ಕಸಿ ಗಿಡದ ಒಳ್ಳೇದೇನು ಕೆಟ್ಟದ್ದೇನು, ಸಾದಾ ಗಿಡದ ಒಳ್ಳೇದೇನು ಕೆಟ್ಟದ್ದೇನು, ಹೇಗೆ ಸರ್? ಕಸಿ ಗಿಡದಲ್ಲಿ ಕೆಲವು ನೆಗೆಟಿವ್ ಇದೆ, ಕೆಲವು ಅಡ್ವಾಂಟೇಜ್ ಇದೆ. ಈಗ ಕಸಿ ಗಿಡದಲ್ಲಿ ನಿಮಗೆ ಗ್ರಾಫ್ಟೆಡ್ ಏನು ಬ್ರೆಸಿಲಿಯನ್ ಹಿಪ್ಲಿಯನ್ ಗ್ರಾಫ್ಟ್ ಮಾಡ್ತೇವೆ ಕಾಳುಮೆಣಸಿಗೆ. ಅದರಲ್ಲಿ ನಿಮಗೆ ಸಪೋಸ್ ಜೋರು ಮಳೆ ಬಂತು, ನಿಮ್ಮ ಹತ್ರ ಲೇಬರ್ ಇಲ್ಲ, ನಿಮ್ಮ ಇದು ಸ್ವಲ್ಪ ಡಿಲೇ ಮಾಡ್ಬೋದು ಸ್ಪ್ರೇಯನ್ನು. ಫಾಲಿಯರ್ ಇನ್ಫೆಕ್ಷನ್ ಬಂದರೆ ಮಾಡಲೇಬೇಕಾಗುತ್ತೆ, ಅದರಲ್ಲೂ ಬರುತ್ತೆ ಫಾಲಿಯರ್ ಇನ್ಫೆಕ್ಷನ್. ರೂಟ್ ಡ್ಯಾಮೇಜ್ ತುಂಬ ಕಡಿಮೆ ಇರುತ್ತೆ. ಸಪೋಸ್ ನೀರು ಹೊಳೆ ಬದಿಯಲ್ಲಿ ನೀರು 1 ಗಂಟೆ ನಿಲ್ಲುತ್ತೆ, ನೀರು ಬಂದು ಓವರ್ಫ್ಲೋ ಆಗುತ್ತೆ ತೋಟಕ್ಕೆ, ಅಂಥ ಕೇಸಲ್ಲಿ ಕಸಿ ಗಿಡ ಒಳ್ಳೆಯದು ಪರ್ಫಾರ್ಮ್ ಆಗುತ್ತೆ. ಮತ್ತೆ ಆ ಹಿಪ್ಪಿಲಿ ಏನು ಚಿಗುರುತ್ತೆ ಅದನ್ನು ತೆಗಿತಾ ಬೇಕಾಗುತ್ತೆ ಒಂದು 15-20 ದಿವಸಕ್ಕೊಂತರ, ಅದೊಂದು ನೆಗೆಟಿವ್ ಪಾಯಿಂಟ್. ಮತ್ತೇನಂದರೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ನಿಮಗೆ ಮಳೆ ಹೋದ ಕೂಡಲೇ ನೀರು ತುಂಬ ಬೇಡ ಕಸಿ ಗಿಡಕ್ಕೆ, ಬಟ್ ಮಾಯಿಶ್ಚರ್ ಮೇಂಟೈನ್ ಆಗಲೇಬೇಕು. ಅಂದರೆ ನಿಮಗೆ ಆರ್ಡಿನರಿ ಗಿಡದಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಡಿಮೆ ಇದ್ರೂ ಕೂಡ ಅದು ತಡ್ಕೊಳ್ಳುತ್ತೆ. ಬಟ್ ಮಳೆ ಹೋದ ಕೂಡಲೇ ಇಮಿಡಿಯೇಟ್ ಇರಿಗೇಷನ್ ಆಗಬೇಕು ಕಸಿ ಗಿಡಕ್ಕೆ. ಅಂದರೆ ವೀಕ್ಲಿ ಒನ್ಸ್ ಆದರೂ ಕೊಡಲೇಬೇಕಾಗುತ್ತೆ. ಸಪೋಸ್ ನೀವು ಮಳೆ ಹೋದ ಕೂಡಲೇ ನಿಮ್ಮ ಡ್ರಿಪ್ ಪೈಪ್ ಸೆಟ್ ಆಗಲಿಲ್ಲ ಅಂತಾದರೆ ಕಸಿ ಗಿಡ ಡ್ರೈ ಆಗಿ ಹೋಗುತ್ತೆ. ಸೊ ಅಷ್ಟೊಂದು ಕಾಳುಗಳೆಲ್ಲ ಇರುತ್ತೆ, ಈಲ್ಡಿಂಗ್ ಇರೋ ಟೈಮು, ಆಗ ತುಂಬ ಡ್ಯಾಮೇಜ್ ಆಗುತ್ತೆ, ಕಾಳಲ್ಲಿ ಚಿರಿಟಿ ಹೋಗುತ್ತೆ. ಸೊ ಆಗ ಇರಿಗೇಷನ್ ಪ್ರಾಪರ್ ಆಗಿ ಬೇಕು ಕಸಿ ಗಿಡ ಇದ್ರೆ. ಆಮೇಲೆ ನೀವು ನಿಮ್ಮ ಆರ್ಡಿನರಿ ಗಿಡ ಇದ್ರೆ ಇರಿಗೇಷನ್ ಸ್ವಲ್ಪ ನಿಮ್ದು ಸೆಟಪ್ ಮಾಡುವಾಗ ಸ್ಲೋ ಆದ್ರೂ ಏನು ಸಮಸ್ಯೆ ಇಲ್ಲ, ಮಳೆ ಹೋದ ಕೂಡಲೇ. ಇಳುವರಿಯಲ್ಲಿ ನನಗೆ ಅಷ್ಟು ದೊಡ್ಡ ಈ ಕಸಿ ಗಿಡದಲ್ಲಿ ಇಳುವರಿಯಲ್ಲಿ ಎಲ್ಲಿ ಹೊಡೆತ ಕೊಡುತ್ತೆ ಅಂದ್ರೆ, ಕಸಿ ಗಿಡದಲ್ಲಿ ಇಳುವರಿ ನಮಗೆ ಒಂದೇ ತರ ಬರುತ್ತೆ. ನಾನೊಂದು ಕೆಳಗಿನ ತೋಟದಲ್ಲಿ ನಾನು ಗಿಡ ಏನು ಆರ್ಡಿನರಿ ಗಿಡಕ್ಕೆ ಇರುತ್ತೆ ಹಾಗೆ ಬರುತ್ತೆ. ಈ ಕಸಿ ಗಿಡದಲ್ಲಿ ಗ್ರಾಫ್ಟಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚಿನ ನರ್ಸರಿಗಳಲ್ಲಿ ಏನ್ ಮಾಡ್ತಾರೆ, ಕೆಳಗೆ ಇಳುವ ಬಳ್ಳಿಗಳನ್ನ ಗ್ರಾಫ್ಟ್ ಮಾಡ್ತಾರೆ. ಆವಾಗ ಇಳುವರಿಯಲ್ಲಿ ಹೊಡೆತ ಕೊಡುತ್ತೆ. ಅದು ಸ್ವಲ್ಪ ಆರ್ಡಿನರಿ ಗಿಡ ಟ್ರಿಗರ್ ಆಗಲಿಕ್ಕೆ 4 ವರ್ಷ ಬೇಕಾಗುತ್ತೆ. ಆವಾಗ ನಿಮಗೆ ಕಸಿ ಗಿಡ ಏನಾಗುತ್ತೆ ಅಂದ್ರೆ ಕೋಲಿನಾಗೆ ಮೇಲೆ ಹೋಗುತ್ತೆ. ನೀವು ಯಾವುದು ರನ್ನರ್ಸ್, ಪ್ರಾಪರ್ ರನ್ನರ್ಸ್ ಅಥವಾ ಟಾಪ್ ಶೂಟ್ ಅನ್ನ ಗ್ರಾಫ್ಟ್ ಮಾಡಿದ್ದಂತಾದ್ರೆ ಆರ್ಡಿನರಿ ಗಿಡದಲ್ಲಿ ಎಷ್ಟು ಬರುತ್ತೆ ಕಸಿ ಗಿಡದಲ್ಲೂ ಅಷ್ಟೇ ಈಲ್ಡ್ ಬರುತ್ತೆ. ಬಟ್ ಮೇಂಟೆನೆನ್ಸ್ ವೈಸು ನನ್ನಲ್ಲೆಲ್ಲ ಸ್ವಲ್ಪ ನೀರಿನ ಅಭಾವ ಇರುವ ಜಾಗ, ಅದಕ್ಕೆ ಆರ್ಡಿನರಿ ಗಿಡವೇ ಬೆಟರ್ ಕಸಿ ಗಿಡಕ್ಕಿಂತ. ನಾವು ಅಡಿಕೆ ತೋಟದಲ್ಲಿ ಯಾಕೆ ಹಾಕ್ತೇವೆ ಅಂದ್ರೆ, ಸ್ವಲ್ಪ ಅಡಿಕೆಗೆ ನೀರು ಕೊಡ್ತಾ ಬೇಕಾಗುತ್ತೆ, ದಿವಸಕ್ಕೆ 16 ಲೀಟರ್ ಆದ್ರೂ ಮಿನಿಮಮ್ ಕೊಡಬೇಕಾಗುತ್ತೆ. ಆವಾಗ ಕಸಿ ಗಿಡ ನಮಗೆ ಸ್ವಲ್ಪ ಸುಲಭ ಆಗುತ್ತೆ. ಅಂದ್ರೆ ಹೇಗಾದ್ರೂ ಅಡಿಕೆ ಕೊಡ್ಬೇಕು, ಅದರ ಒಟ್ಟಿಗೆ ನಡೀತದೆ ಅಂತ ಹಾಕ್ತೇವೆ. ಬಟ್ ನೀವು ಧೂಪ ಹಾಕದಲ್ಲಿ ಹೊಸದಾಗಿ ಮಾಡಿದಲ್ಲಿ ಎಲ್ಲ ಆರ್ಡಿನರಿ ಗಿಡಗಳನ್ನ ಹಾಕ್ತೀವಿ. ಈವನ್ ಇಲ್ಲಿ ಕೂಡ ಈಗ 80% ನಂತರ ಆರ್ಡಿನರಿ ಗಿಡಗಳಿದೆ, 20% ಮಾತ್ರ ಕಸಿ ಗಿಡಗಳಿದೆ. ಓಕೆ ಸರ್, ಫಸ್ಟ್ ನೀವು ಹೇಳಿದ್ರೆ ಅವಾಗ 4 ಟನ್ ತನಕ ತಗೋತಿದ್ವಿ ಇಳುವರಿ. ಈಗ ಸದ್ಯಕ್ಕೆ ಎಷ್ಟಿದೆ? ಇದು 15 ಎಕರೆ, 21 ಎಕರೆ ಇದೆ ಇಲ್ಲಿ.
20 ಎಕರೆ ಇದೆ. 20 ಎಕರೆ ಅಂದ್ರೆ ಈಗ 2020ರಿಂದ ನಮಗೆ 4 ಟನ್ ಆದ 2020 2 ಟನ್ ಇಳಿಯಿತು ಇಮಿಡಿಯೇಟ್ ಆಗಿ ಒಂದೇ ವರ್ಷದಲ್ಲಿ. ಗಿಡಗಳು ಹೋದು ಅಷ್ಟು ಗಿಡಗಳು ಹೋದು. ಅದ್ರ ನಂತರ ಈಗ ಸ್ಲೋಲಿ ಈಗ 3 ವರ್ಷದಲ್ಲಿ ಪಿಕಪ್ ಆಗಿ ಈಗ 5 ಟನ್ ತನಕ ಇಳುವರಿ ಬರ್ತಾ ಇದೆ. 5 ಟನ್ ತನಕ ಬೆಳೀತದೆ. ಆದ್ರೂ 21 ಎಕರೆ 5 ಟನ್ ಕಡಿಮೆ ಆಯ್ತಲ್ಲ. ಅದು ತುಂಬಾ ಕಡಿಮೆ ಆಯ್ತು. ಅಂದ್ರೆ ನಮ್ಮಲ್ಲಿ ಗಿಡಗಳೆಲ್ಲ ಈಗ ಬರ್ತಾ ಇದೆ. ಹೌದು, ಈಗ ತುಂಬಾ ಸಣ್ಣ ಗಿಡಗಳಿದೆ. ಆಮೇಲೆ ಬಹಳಷ್ಟು ಅಂದ್ರೆ ಪೂರ್ತಿ ಅಡಿಕೆ ಮರ ಕಾಣಿಸದೇ ಇರೋ ರೀತಿ ಬೆಳೆದಿರೋ ತುಂಬಾ ಸಿಲಿಂಡರ್ ದಪ್ಪ ಆಗಿರೋ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಯಾಕಂದ್ರೆ ಅಷ್ಟು ಡ್ಯಾಮೇಜ್ ಆಗಿದೆ. ಮತ್ತೆ ಈಗ ನಾಟಿ ಮಾಡ್ತಾ ಇದೆ. ಇನ್ನೊಂದು 4-5 ವರ್ಷ ಬೇಕು ಡೆವಲಪ್ ಆಗ್ಲಿಕ್ಕೆ, ಫುಲ್ ಡೆವಲಪ್ ಆಗ್ಲಿಕ್ಕೆ. ಅಷ್ಟು ಈ ಅಡಿಕೆ ತೋಟದಲ್ಲಿ ಏನು ಸಮಸ್ಯೆ ಬರುತ್ತೆ, ಕೆಲವು ಅಡಿಕೆ ಮರ ನಂದು ಹಳೆಗೆ ಅಡಿಕೆ ಮರ, ಹೆಂಗ್ ಮರಗಳಲ್ಲ, ನಾವು ನೋಡ್ತಾ ಇದ್ದೀವಿ. ಅಡಿಕೆ ನಂದು ಅಡಿಕೆ ಮರ ಕಟ್ಟಾಗಿ ಅಡಿಕೆ ಮರ ಡ್ಯಾಮೇಜ್ ಆಗಿ ಹೋದಾಗ ಬಳ್ಳಿಗಳು ಸುಮಾರು ಹೋಗಿದೆ ತುಂಡಾಗಿ ಆಗುವಾಗ. ಅದಕ್ಕೆ ನಾವು ಆಲ್ಟರೇಷನ್ ಏನಾದ್ರು ಪ್ರೊಟೆಕ್ಷನ್ ಕೊಟ್ಟಾಗುತ್ತೆ, ಸಿಮೆಂಟ್ ಪೋಲು ಅಂತದ್ದೆಲ್ಲ. ಇಲ್ಲದ ಅದು ಡ್ಯಾಮೇಜ್ ಆಗುತ್ತೆ. ಅಂದ್ರೆ 537 ಉಳಿಸಲಿಕ್ಕೆ ಅಡಿಕೆ ತೋಟದಲ್ಲಿ ಟಫ್ ಆಗುತ್ತೆ. ನಾನು ಅದೇ ಕೇಳ್ತೀನಿ, ಈಗ ಅಡಿಕೆ ಮರಕ್ಕೆ ಹಾಕಿದಿರಿ, ಫಾರ್ ಎಕ್ಸಾಂಪಲ್ ಈ ಮರಕ್ಕೆ ಈಗ ಹಾಕಿದಿರಿ ಅಂತ, ಯಾವ್ದೊಂದು ಮರಕ್ಕೆ ಹಾಕಿದಿರಿ, ಚೆನ್ನಾಗಿ ಬೆಳೆದಿದೆ. ಅಡಿಕೆ ಮರ ಮೇಲ್ಗಡೆ ತುದಿ ಕಟ್ಟಾಗಿ ಸತ್ತೋಯ್ತು. ಅಲ್ಲಿಂದವ ಈ ಕಾಳುಮೆಣಸು ಗಿಡ ಸಾಯೋದಕ್ಕೆ ಎಷ್ಟು ವರ್ಷ ಬೇಕು? ವರ್ಷಗಟ್ಟಲೆ. ಈಗ ಅಡಿಕೆ ಮರ ಕಟ್ಟಾಯಿತು ಅಂತ ಇಟ್ಟುಕೊಳ್ಳಿ. ಆ ವರ್ಷ ಕಟ್ಟಾಗಿ 1 ವರ್ಷ ಆಗುವ ಅದ್ರಲ್ಲಿ ಈಲ್ಡ್ ಸಿಕ್ಕಾಪಟ್ಟೆ ಬರುತ್ತೆ. ಈಗ ಒಳ್ಳೆ ಗರ್ತಾದ ಒಂದು 4 ವರ್ಷ 5 ವರ್ಷದ ಬಳ್ಳಿ ಇದ್ರೆ, ನಮ್ದಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, 8 ವರ್ಷ ಆಯ್ತಷ್ಟೇ ನಾವು ಸ್ಟಾರ್ಟ್ ಮಾಡಿ. ಅದು ಗರ್ತಾಗಿ ಆ ವರ್ಷ ಅಲ್ಲಿ ಸನ್ಲೈಟ್ ಮೇಲಿಂದ ಒಳ್ಳೆ ಚೆನ್ನಾಗಿ ಬರುತ್ತೆ. ಈ ಬೇರೆಲ್ಲ ಕುಂಬಾಗಿ ಅದಕ್ಕೆ ಅಲ್ಲಿ ಲೂಸ್ ಆಗಿರುತ್ತೆ ಸಾಯಿಲ್, ನ್ಯೂಟ್ರಿಯೆಂಟ್ಸ್ ಸಿಕ್ಕಿ ಒಳ್ಳೆ ಈಲ್ಡ್ ಬರುತ್ತೆ. ಒಂದು 2 ವರ್ಷ ಅದು ಉಳಿಯುತ್ತೆ. ಅದರ ನಂತರ ಮರ ಬಿದ್ದು ಹೋಗುತ್ತೆ. ನಾವು ಮೊದಲು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಇಷ್ಟರ ತನಕ ಮರ ಬಿದ್ದದ್ದನ್ನು ಹಾಗೆ ಅಡ್ಡ ಮಲಗಿಸಿ ಇನ್ನೊಂದು ಮರಕ್ಕೆ ಕೊಡ್ತಾ ಇದ್ದೇವೆ. ಅಷ್ಟೋಗ ಅದರಲ್ಲಿ 50% ಸತ್ತೋಗ್ತಾ ಇತ್ತು, 50% ಹಾಗೆ ಹೋಗಿ ಅಲ್ಲೇ ಬೇರ್ ಕೊಟ್ಟು ಮೇಲೆ ಇನ್ನೊಂದು ಮರಕ್ಕೆ ಹತ್ತಾ ಇತ್ತು. ಈಗಲೇ ಪ್ರಾಕ್ಟೀಸ್. ಈ ವರ್ಷದಿಂದ ಸ್ವಲ್ಪ ಕೆಲವು ಕಂಬಗಳನ್ನ ಹಾಕಿ ಉಳಿಸ್ಬೇಕಂತ ಇದೆ. ಸ್ವಲ್ಪ ಕಷ್ಟ ಪ್ರಾಕ್ಟೀಸ್. ಒಂದು ಸ್ವಲ್ಪ ಅಂದ್ರೆ ಒಂದು 6 kg ಇರುವ ಬಳ್ಳಿಗಳನ್ನೆಲ್ಲ ಉಳಿಸಿದ್ರೆ ನಮಗೆ ಸ್ವಲ್ಪ ಪ್ರಯೋಜನ ಆಗುತ್ತೆ. ಇದು ಅಡಿಕೆ ತೋಟದಲ್ಲಿ ನಮಗೆ 2 ಸಮಸ್ಯೆಗಳು ಕಂಡದ್ದು. ಹೊಸ ತೋಟದಲ್ಲಿ ಯಾವ ಸಮಸ್ಯೆ ಇಲ್ಲ. ಅಡಿಕೆ ತೋಟದಲ್ಲಿ ಅಂದ್ರೆ ಒಂದು 6 ವರ್ಷ ನಂತರ ಹಾಕಿದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. 30-40 ವರ್ಷ ಈ ಹಳೆ ತೋಟದಲ್ಲಿ ಒಂದು ಅಡಿಕೆ ಮರ ಹೋಗುದು ಬಳ್ಳಿಗಳು, ಅದು ತುಂಬಾ ಬೇಸರ ಆಗುತ್ತೆ. ಮತ್ತೊಂದು ಅಡಿಕೆ ತೋಟದ ಸಮಸ್ಯೆ ಅಂದ್ರೆ, ಅಡಿಕೆ ಗೊನೆ ಕೊಯ್ಯುವಾಗ ನಿಮಗೆ ಈಲ್ಡ್ ಇರುವ ಟೈಮ್ ಅಲ್ಲಿ ಒಂದು ಸೈಡ್ ಇಂದ ಗೊನೆ ಬಿದ್ರೆ ತುಂಬಾ ಕಾಳುಮೆಣಸು ಗರಿಗಳು, ಅಂದ್ರೆ ಅದು ಬೆಳೆದಿರುವುದಿಲ್ಲ. ನಾವು ಅಕ್ಟೋಬರ್ ನವೆಂಬರ್ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ಕಾಳುಮೆಣಸು ಬೆಳೆಯುವಾಗ ಜನವರಿ ಫೆಬ್ರವರಿ ಆಗುತ್ತೆ. ಅಷ್ಟು ತುಂಬಾ ಡ್ಯಾಮೇಜ್ ಆಗುತ್ತೆ. ನಮ್ಮ ಕಡೆ ಎಲ್ಲ ಹಗ್ಗ ಬಿಟ್ಟಿಡಿಸ್ತಾರೆ. ಇಲ್ಲ, ನಮ್ಮಲ್ಲಿ ಪ್ರಾಕ್ಟೀಸ್ ಇದೆ. ನಮ್ದಲ್ಲಿ ಕೊಕ್ಕೆಗೆ ಒಂದು ಕೂಲಿ ಕಟ್ಟಿ ತೆಗಿತಾರೆ. ಆವಾಗ ಅದನ್ನ ಸ್ವಲ್ಪ ನಾವು ಒಳ್ಳೆ ಪ್ರಾಕ್ಟೀಸ್ ಇರುವವರಾದ್ರೆ ಇದು ಸ್ವಲ್ಪ ದೂರಕ್ಕೆ ಬೆಳಿಗ್ಗೆ ಆಗ್ತದೆ. ನಾನೊಂದು 7-8 ವರ್ಷದಿಂದ ಕಾರ್ಬನ್ ಫೈಬರ್ ದೋಟಿಯನ್ನು ಯೂಸ್ ಮಾಡ್ತೇನೆ, ಅಂದ್ರೆ ಕತ್ತಿಯಲ್ಲಿ. ಅವರು ಸಾಧಾರಣ ನಾವೊಂದು ಪ್ರಾಕ್ಟೀಸ್ ಮಾಡಿದ್ರೆ ಒಂದು 3 ವರ್ಷ ಆಗುವಾಗ ಅವರಿಗೆ ಕಾಳುಮೆಣಸು ಬಳ್ಳಿ ಬಿಟ್ಟು ಬೀಳಿಸ್ಲಿಕ್ಕೆ ಆಗುತ್ತೆ. ಸ್ವಲ್ಪ ದೂರದಿಂದ ಹಿಡಿದು ಎಳೆದು ಹಾಕ್ತಾರೆ. ಆದ್ರೂ ಕೂಡ ಕೆಲವೊಮ್ಮೆ ಬಿದ್ದು ಹೋಗುತ್ತೆ. ತುಂಬಾ ಇರುವ ಬಳ್ಳಿಗಳ ಮೇಲಿಂದ ಬಿದ್ದರೆ ತುಂಬಾ ಒಂದು 1/4 kg ಅಷ್ಟು ಡ್ರೈ ಕಾಳುಮೆಣಸು ಡ್ಯಾಮೇಜ್ ಆಗುತ್ತೆ. ಒಂದು 100-150 ಕಾಳೆಲ್ಲ ಬಿದ್ದು ಹೋಗುತ್ತೆ. ಸರ್, ನಾವು ಇಷ್ಟೊತ್ತು ತನಕ ಸಾಮಾನ್ಯವಾಗಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಬಂದಿದ್ದು, ನೀವು ಧೂಪದ ಮರ, ನಮ್ಮ ಘಟ್ಟದ ಮೇಲೆಗಳೋದು ಯಾವ ಮರ ಅಂತಲೇ ಗೊತ್ತಿಲ್ಲ ಅಂತ ಮರದಲ್ಲಿ ಇನ್ನೊಂದು ಇದರಲ್ಲಿ ಮರದಲ್ಲಿ ಹಾಕ್ತಾ ಇದ್ದೀರಾ, ಒಂದು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ, ಕಾಳುಮೆಣಸು ಬೆಳೆಸಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ಸೋಕ್ಕಂತ ಬಂದ್ವಿ. ಆದರೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಆಗಬೇಕು ಅನ್ನೋ ರೀತಿಯಲ್ಲಿ, ಆಮೇಲೆ ನೀವು ನಿಮ್ಮ ಕಾಳುಮೆಣಸಿನ ಬೇಸಾಯ ಮುಂಚೆ ಎಲ್ಲಿಂದ ಬಂತು, ಹೇಗೆ ಬಂತು, ಕಾಳುಮೆಣಸಿನ ಬಗ್ಗೆ ನೀವು ಎಲ್ಲ ಅರ್ಥ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗಿತ್ತು. ಆಮೇಲೆ ಸಾಧಾರಣವಾಗಿ ಒಂದು 5 ಟನ್ ಇಳುವರಿ ತೆಗಿತಾ ಇದ್ದೀರಾ ಅಂತಂದರೆ ಯಾವ ರೀತಿ ತೆಗೆದ್ರಿ, ಹೇಗೆ ಸಮಸ್ಯೆಗಳೇನಾದ್ರು ಬಂದಿದ್ವಾ ಅಂತ ಮೊದಲನೇ ಕಂತಿನಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಥರ ಈ ಕಂತನ್ನು ಮಾಡಿದ್ವಿ. ಇದರಲ್ಲಿ ಹಲವಾರು ತುಂಬ ಆಳಕ್ಕೆ ಹೋಗಿದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಏನು ಮಾಡ್ತಾ ಇದ್ರಿ, ಅಲ್ಲಿ ಏನೇನು ತಪ್ಪುಗಳಿದ್ದು, ಅದನ್ನು ಯಾವ ರೀತಿ ಸರಿ ಮಾಡ್ಕೊಂಡ್ರಿ, ಈಗ ಮುಂದೆ ಏನು ಮಾಡೋಕೆ ಹೊರಟಿದ್ದೀರಾ, ಅಡಿಕೆ ತೋಟದಲ್ಲಿ ಏನು ಮಾಡೋಕೆ ಹೊರಟಿದ್ದೀರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕಲ್ತ್ಕೊಂಡ್ವಿ. ಇನ್ನೂ ನಿಮ್ಮದು ಹಲವಾರು ಮುಂದೆ ಕಾರ್ಯಕ್ರಮಗಳನ್ನು ಕೊಡೋದಿದೆ. ಅದಕ್ಕೂ ಕೂಡ ನಮ್ಮ ವೀಕ್ಷಕರಿಗೆ ಅವರನ್ನು ನಿರೀಕ್ಷಿಸಿ ಅಂದ್ಕೊಂಡು ಹೇಳ್ಕೊತ ಇದು ನಿಮ್ಮ ಪರಿಚಯ ಮಾಡಿಕೊಟ್ಟ ಹಾಗೆ ಇವತ್ತಿನ ಕಂತನ್ನು ತಿಳಿಸ್ಕೊಟ್ಟು ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಇದು ಅನಂತ ರಾಮಕೃಷ್ಣ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಅಥವಾ ಪರಿಚಯದ ಎಪಿಸೋಡ್ ಕಂತಾಗಿತ್ತು. ಇಲ್ಲಿ ನಾವು ಅನಂತ ರಾಮಕೃಷ್ಣ ಸರ್ ಅವರು ಬೇಸಾಯವನ್ನು ಯಾವಾಗ ಶುರು ಮಾಡಿದ್ರು, ಹೇಗೆ ಶುರು ಮಾಡಿದ್ರು, ಆವಾಗ ಇವ್ರ ತೋಟದಲ್ಲಿ ಏನಿತ್ತು, ಏನೇನು ಬೆಳೆಗಳನ್ನು ಮಾಡಿದ್ರು, ಕಾಳುಮೆಣಸಿನ ಜೊತೆಗೆ ಇವರ ಸಂಬಂಧ ಯಾವಾಗ ಶುರುವಾಯಿತು, ಕೆಲವೊಂದಿಷ್ಟು ತಪ್ಪು ಬೇಸಾಯ ಕ್ರಮಗಳನ್ನು ಕಾಳುಮೆಣಸಲು ಕೂಡ ಅನುಸರಿಸ್ತಾ ಇದ್ರು, ಅದು ಏನೇನಾಗಿತ್ತು, ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಳೋದ್ರಿಂದ ಇವರಿಗೆ ಎಷ್ಟೆಲ್ಲ ಲಾಭ ಆಯಿತು, ಮುಂದೆ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ, ಅಡಿಕೆಯಲ್ಲಿ ಇವರು ಕಾಳುಮೆಣಸಿನ ಹಾಕಿರೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ತಿಳ್ಕೊಂಡ್ವಿ. ಮತ್ತು ಮುಂದಿನ ಕಂತಿನಲ್ಲಿ ಇವರನ್ನು ಮಾತಾಡಿಸಿ ಇವರು ಧೂಪದಲ್ಲಿ ಹೊಸದಾಗಿ ಕಾಳುಮೆಣಸನ್ನು ಬೆಳೆಸೋಕ್ಕೆ ಹೊರಟಿದ್ದಾರೆ. ಧೂಪದ ಮರಗಳನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು, ಸಿಲ್ವರ್ ಓಕು ಅಥವಾ ಅಡಿಕೆಯ ಬದಲಿಗೆ ಧೂಪದ ಮರಗಳು ಅಂತಂದ್ರೆ ಅದರಲ್ಲಿರೋ ವಿಶೇಷತೆಗಳೇನು, ಮತ್ತು
ಸಾಮಾನ್ಯವಾಗಿ ಧೂಪದ ಮರ ಅಂದರೆ ಏನು ಎತ್ತ ಅನ್ನ ಇನ್ನು ಮುಂದಿನ ಕಂತುಗಳಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸದ್ಯಕ್ಕೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅನಂತ ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.